10ನೇ ತರಗತಿ ಮತ್ತು ಸೆಕೆಂಡ್ PUCಯಲ್ಲಿ 60%ಗಿಂತ ಹೆಚ್ಚಿನ ಅಂಕ ಗಳಿಸುವಂತಹ ದಲಿತ ವಿದ್ಯಾರ್ಥಿಗಳಿಗೆ, SC ST ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊಡುವಂತಹ ಕೆಲಸವನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಎಲ್ರಿಗೂ ತಿಳಿದಿರೋ ಹಾಗೆ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ SLC ಪರೀಕ್ಷೆಗಳು ಮತ್ತು PUC ಪರೀಕ್ಷೆಗಳು ಮುಗಿದು ವಿಶೇಷವಾಗಿ SLC ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಏನು ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ. ಅವರೆಲ್ಲರನ್ನೂ ಗುರುತಿಸಿ, ಅಂದರೆ 60%ಗಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಗೌರವ ಸೂಚಿಸುವಂತಹ, ಅವರಿಗೆ ಪ್ರೋತ್ಸಾಹ ಕೊಡುವಂತಹ, ಅವರಲ್ಲಿ ಆತ್ಮವಿಶ್ವಾಸ ತುಂಬಿಸುವಂತಹ ಕೆಲಸನ ನಾವು ಈ ಪ್ರತಿಭಾ ಪುರಸ್ಕಾರದ ಮುಖಾಂತರ ಮಾಡಕ್ ಹೊರಟಿದ್ದೀವಿ. ಪ್ರತಿ ವರ್ಷ ಒಂದು 700-800 ಜನ ಮಕ್ಕಳು ನಮ್ಗೆ ಸಿಗ್ತಿದ್ರು. ಈ ವರ್ಷ ನಮ್ಮ ಎಕ್ಸ್ಪೆಕ್ಟೇಷನ್ನು ಸುಮಾರು 1600ರಿಂದ 2000 ಸಂಖ್ಯೆ ತಲುಪಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ನಿಜಕ್ಕೂ ಈ ನಂಬರ್ಸು ಚಿಕ್ಕಬಳ್ಳಾಪುರದ ಭವಿಷ್ಯಕ್ಕೆ ನಿಜಕ್ಕೂ ಒಂದು ಶುಭ ಸೂಚಕ ಅಂತಲೇ ಹೇಳಬೇಕು. ಏನು ಚಿಕ್ಕಬಳ್ಳಾಪುರದ ಮಕ್ಕಳು ತಮಗಿರುವಂತಹ ಲಿಮಿಟೆಡ್ ರಿಸೋರ್ಸಸ್ಸಲ್ಲಿ ತಮ್ಮ ಸಾಧನೆಯನ್ನು ಮಾಡಿರುವಂಥದ್ದು, ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂತಹ ಮಕ್ಕಳು ಸಹ ತುಂಬ ಹೆಚ್ಚಿನ ಅಂಕಗಳನ್ನು ತಗೊಂಡು ಪಾಸ್ ಆಗಿರುವಂಥದ್ದು ನಿಜಕ್ಕೂ ಶುಭದಾಯಕ ಒಂದು ಸೂಚನೆ. ಅಂತಹ ಮಕ್ಕಳನ್ನೆಲ್ಲ ಗುರುತಿಸಿ ಇವತ್ತು ನಾವು ಅವರನ್ನು ಪ್ರೋತ್ಸಾಹ ಮಾಡುವಂಥ ಕೆಲಸ ಮಾಡಕ್ಕೆ ಹೊರಟಿದ್ದೀವಿ. ಅದಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಅದರ ಮುಖಾಂತರ ಹೇಳಬೇಕು ಅಂತಂದರೆ, ನಮ್ಮ ಕಚೇರಿಗೆ ಬಂದರೆ, ನಮ್ಮ ಕಚೇರಿ ಎಲ್ಲಿದೆ ಅಂತ ಅನ್ನೋದು ಭಾಗಶಃ ಚಿಕ್ಕಬಳ್ಳಾಪುರದ ಎಲ್ಲರಿಗೂ ಗೊತ್ತಿದೆ. ಆದರೂ ಸಹ ಹೇಳ್ತೀನಿ, ವಾಪಸಂದ್ರದಲ್ಲಿ, ಚಿಕ್ಕಬಳ್ಳಾಪುರದ ಹೃದಯ ಭಾಗದಲ್ಲಿರುವಂತಹ ವಾಪಸಂದ್ರದ ಏನು ಜಿಲ್ಲಾ ವರಿಷ್ಠಾಧಿಕಾರಿಗಳ ಮನೆ ಏನಿದೆ, ಅದರ ಪಕ್ಕದಲ್ಲೇ ನಮ್ಮ ಜಿಲ್ಲಾಧಿಕಾರಿಗಳ ಮನೆ ಏನಿದೆ, ಅಧಿಕೃತ ನಿವಾಸಗಳೇನಿದೆ, ಅದರ ಕ್ವೈಟ್ ಆಪೋಸಿಟ್, ಅದರ ಎದುರುಗಡೆನೆ ನಮ್ಮ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನ ಕಚೇರಿ ಇದೆ. ಮೊದಲನೇ ಮಹಡಿಯಲ್ಲಿ ಬೋರ್ಡ್ ಸಹ ಇದೆ. ಜೊತೆಗೆ ಎಲ್ಲರಿಗೂ ಚಿರಪರಿಚಿತವಾಗಿರುವಂತಹ ಕಚೇರಿ ಈಗ ನಮ್ಮದು. ಆ ಕಚೇರಿಯಲ್ಲಿ ತಮಗೆ ಅಪ್ಲಿಕೇಶನ್ ಸಿಗುತ್ತೆ. ಅಪ್ಲಿಕೇಶನ್ ಈ ಮಾದರಿಯಲ್ಲಿ ತುಂಬ ಸಿಂಪಲ್ ಇರುತ್ತೆ. ಯಾವುದೇ ಸಂದೇಹಗಳಿಗೆ, ಗೋಚರಗಳಿಗೆ ಈಡಾಗಿರೋ ಹಾಗೆ ತುಂಬ ಸಿಂಪಲ್ ಆಗಿರುವಂತಹ ಒಂದು ಅಪ್ಲಿಕೇಶನನ್ನು ನಾವು ರೆಡಿ ಮಾಡಿರ್ತೀವಿ. ಪ್ರತಿ ವರ್ಷವೂ ಇದೇ ರೀತಿಯ ಅಪ್ಲಿಕೇಶನ್ ಇರುತ್ತೆ. ಮತ್ತು ನನ್ನ ಉದ್ದೇಶ ಏನಂತಂದರೆ, ಇದನ್ನೇನೋ ದೊಡ್ಡ ಘನದ ನಮ್ಮ ಇದು ತೋರಿಸ್ಕೊಳಕ್ಕೆ, ದೊಡ್ಡಸ್ತಿಗೆ ತೋರಿಸ್ಕೊಳಕ್ಕೆ ಮಾಡೋದು ಅನ್ನೋದಕ್ಕಿಂತ ನಮ್ಮ ಹಳ್ಳಿ ಭಾಗದ ಜನಕ್ಕೆ ಈ ಒಂದು ಸಣ್ಣ ಮೊತ್ತ ಕೂಡ ಅವ್ರಿಗೆ ಉಪಯೋಗ ಆಗಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಪದೇ ಪದೇ ನಮ್ಮ ಕಚೇರಿಗೆ ಬಂದು, ಅದಕ್ಕೆ ಪೆಟ್ರೋಲು ಬೈಕಲ್ಲೋ ಗೀಕಲ್ಲೋ ಬಂದು ಅಥವಾ ಬಸ್ ಚಾರ್ಜ್ ಇಟ್ಕೊಂಡು ಬಂದು ಖರ್ಚು ಮಾಡಿಕೊಂಡು ಅದೆಲ್ಲ ನಮಗೇನು ಅವಶ್ಯಕತೆ ಇಲ್ಲ. ಸೊ ಅದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಈವನ್ ಇದನ್ನು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ PDF ಮಾದರಿಯಲ್ಲಿ ನಾವು ವಾಟ್ಸಪ್ಪಲ್ಲಿ ಎಲ್ಲ ಕಡೆ ಸಿಗೋಂಗೆ ಮಾಡ್ತೀವಿ. ಈವನ್ ತಾವು ಏನು ಮೀಡಿಯಾದವ್ರು ಇದ್ದೀರಾ, ತಾವು ಸಹ ಇದನ್ನು ಹೆಚ್ಚಾಗಿ ಪ್ರಚಾರ ಮಾಡಿ ಮಕ್ಕಳಿಗೆ ತಲುಪೋ ರೀತಿ ತಾವು ಮಾಡಿದ್ರೆ ಅದರ ಪುಣ್ಯ ಕಾರ್ಯದಲ್ಲಿ ತಮಗೂ ಸಹ ಒಂದು ಪಾಲು ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ನ ಅವ್ರು ಎಲ್ಲಿ ಬೇಕಾದರೂ ಡೌನ್ಲೋಡ್ ಮಾಡಿಕೊಂಡು, ಸಿಂಪಲ್ ಇದೆ, 1 ಪೇಜ್ ಅಂತ ಇದು ಅಪ್ಲಿಕೇಶನ್. ಇದನ್ನೇನು ನಮ್ಮ ಕಚೇರಿಯಲ್ಲಿ ಬಂದು ತಗೊಂಡು ಹೋಗ್ಬೇಕು ಅಂತಿಲ್ಲ. ಬಂದು ತಾವು ಈ ಅಪ್ಲಿಕೇಶನ್ ಎಲ್ಲಿ ಬೇಕಾದ್ರೂ ಪ್ರಿಂಟ್ ತಗೊಂಡು ಅಪ್ಲಿಕೇಶನ್ನಲ್ಲಿ ತುಂಬ ಸರಳವಾಗಿ ಏನಿದೆಯೋ ಅದನ್ನು ತಾವು ಫಿಲಪ್ ಮಾಡಿ, ಇದ್ರ ಜೊತೆಗೆ ತಾವು 60%ಗಿಂತ ಹೆಚ್ಚಾಗಿ ಮಾರ್ಕ್ಸ್ ತಗೊಂಡಿದ್ದೀರಾ ಅನ್ನೋದಕ್ಕೆ ತಮ್ಮ ಮಾರ್ಕ್ಸ್ ಕಾರ್ಡ್ ಒಂದು ಜೆರಾಕ್ಸ್ ಕಾಪಿ, ಜೊತೆಗೆ ಆ ಮಾರ್ಕ್ಸ್ ಕಾರ್ಡನ್ನು ತಮ್ಮ ಶಾಲೆಯಲ್ಲಿ ಅದನ್ನು ದೃಢೀಕರಣಗೊಳಿಸಿ ತಮ್ಮ ಮುಖ್ಯೋಪಾಧ್ಯಾಯರಾಗಲಿ, ಪ್ರಾಂಶುಪಾಲರಾಗಲಿ ಯಾರಿರ್ತಾರೋ ಅವ್ರ ಹತ್ರ ಒಂದು ಅಟೆಸ್ಟ್ ಮಾಡಿಸ್ಕೊಂಡು ಆ ಮಾರ್ಕ್ಸ್ ಕಾರ್ಡ್ನ ಜೊತೆಗೆ ತಮ್ಮ ಆಧಾರ್ ಕಾರ್ಡು, ತಮ್ಮ ತಂದೆ ಅಥವಾ ತಾಯಿಯವರ ಆಧಾರ್ ಕಾರ್ಡನ್ನು ಇದರಲ್ಲಿ ತಾವು ಸೇರಿಸ್ಕೊಂಡು ಆ ಅಪ್ಲಿಕೇಶನ್ ಕೊಡಬೇಕಾಗ್ತದೆ. ಈ ಅಪ್ಲಿಕೇಶನ್ ಜೊತೆಗೆ ಇಷ್ಟೇ, ತುಂಬ ಸರಳವಾಗಿರುವಂತಹ ಒಂದು ಕಾರ್ಯಾಚರಣೆ ಆಗಿರ್ತದೆ. ಏನಾದರೂ ಡೌಟ್ ಇತ್ತು ಅಂತಂದರೆ ನಮ್ಮ ಕಚೇರಿಯ ಏನು ಸಿಬ್ಬಂದಿ ವರ್ಗ ಏನಿದ್ದಾರೆ ಅವ್ರ ನಂಬರ್ಗಳನ್ನು ಸಹ ತಮಗೆ ಕೊಡ್ತೀವಿ. ತಾವೆಲ್ಲರೂ ಸಹ ಆ ನಂಬರ್ಗಳನ್ನು ಡಿಸ್ಪ್ಲೇ ಮಾಡಿದ್ರೆ ನಿಜಕ್ಕೂ ಉಪಯೋಗಕಾರಿ. ಏನಾದರೂ ಡೌಟ್ ಇದ್ದರೆ ಮಕ್ಕಳಿಗಾಗಲಿ ಪೋಷಕರಿಗಾಗಲಿ
ಆ ನಂಬರ್ಗಳಿಗೆ ಕರೆ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೊಬೋದು. ಆ ರೀತಿಯಾದಂತಹ ಒಂದು ಪ್ರೊಸೀಜರ್ ಇರ್ತದೆ. ತಾವು ಏನು ತಗೊಂಡ್ಬಂದು ವಾಪಸ್ ತಂದು ಕೊಡ್ತೀರಾ ಅಪ್ಲಿಕೇಶನ್, ಅದನ್ನ ಮಾತ್ರ ಪರ್ಸನಲ್ ಆಗಿ ಬರಬೇಕಾಗ್ತದೆ, ಅಥವಾ ತಮ್ಮವ್ರನ್ನ ಯಾರಾದರೂ ಕಳಿಸ್ಬೋದು. ನೀವೇ ಪರ್ಸನಲ್ ಆಗಿ ಬರಬೇಕು ಅಂತ ಏನಿಲ್ಲ, ಯಾರ ಕೈಯಲ್ಲಾದ್ರೂ ಕಳಿಸಿದ್ರು ಸರಿ. ಆದರೆ ಅದಕ್ಕೊಂದು ತೂಕವಾಗಿರುವಂಥ ವ್ಯಕ್ತಿ, ಅದಕ್ಕೆ ಜವಾಬ್ದಾರಿ ಇರುವಂಥ ವ್ಯಕ್ತಿ ಜೊತೆ ಕಳಿಸಿದ್ರೆ, ಯಾಕಂದ್ರೆ ತಾವೆಲ್ಲ 60%ಗಿಂತ ಹೆಚ್ಚಿನ ಮಾರ್ಕ್ಸ್ ತಗೊಂಡಿರುವಂಥ ಮಕ್ಕಳು, ಯಾರ ಕೈಯಲ್ಲೋ ಗಾಳಿಪಟ ಕಳ್ಸೋದು ಬೇಡ. ಅದು ಬಂದಿದ್ದಾದ್ಮೇಲೆ ಅದನ್ನ ಅಲ್ಲೇ ನಮ್ಮ ಸಿಬ್ಬಂದಿ ವರ್ಗ ಆದಷ್ಟು ಒಂದು ಅರ್ಧ ಗಂಟೆಯಲ್ಲೋ 1 ಅವರಲ್ಲೋ 1.5 ಅವರಲ್ಲೋ ಅಲ್ಲೇ ಸ್ಕ್ರೂಟ್ನಿ ಮಾಡ್ತಾರೆ. ಎಲ್ಲ ಆನ್ಲೈನ್ ಇರೋದ್ರಿಂದ ಆ ಒಂದು ಏನು ನಿಮ್ಮ ರಿಜಿಸ್ಟರ್ ನಂಬರ್ ಏನಿರುತ್ತೆ ಅದನ್ನ ಆನ್ಲೈನಲ್ಲಿ ಚೆಕ್ ಮಾಡಿ ನಿಮ್ಮ ಮಾರ್ಕ್ಸ್ ಕಾರ್ಡು ಮತ್ತೆ ನಿಮ್ಗೆ ಬಂದಿರೋ ಮಾರ್ಕ್ಸ್ ಸರಿ ಇದೆಯಾ ಅಂತ ಪರೀಕ್ಷೆ ಮಾಡ್ತಾರೆ. ಜೊತೆಗೆ ನಿಮ್ಮ ಆಧಾರ್ ಕಾರ್ಡನ್ನ ಒಂದು ಚೆಕ್ ಮಾಡಿಕೊಂಡು ಏನು ತೊಂದರೆ ಇಲ್ಲ ಅನ್ನೋಂಗಿದ್ರೆ ಇಮ್ಮಿಡಿಯೇಟ್ ಆಗಿ ಅಲ್ಲೇ ತಮಗೆ ಒಂದು ಟೋಕನ್ ಅನ್ನ ಕೊಡ್ತಾರೆ. ಈ ರೀತಿಯಾದಂತಹ ಒಂದು ಟೋಕನ್ ತಮ್ಗೆ ಸಿಗುತ್ತೆ. ಆ ಟೋಕನ್ ಸಿಕ್ಕಿದ್ದಾದ್ಮೇಲೆ ಅದನ್ನ ದಯವಿಟ್ಟು, ನನ್ನ ಕಳಕಳಿಯ ಮನವಿ, ಆ ಟೋಕನ್ ಅನ್ನ ದಯವಿಟ್ಟು ಸರಿಯಾಗಿ ಇಟ್ಕೊಬೇಕು. ಆ ಟೋಕನ್ ಇಟ್ಕೊಂಡು ನಾವೇನು ಜೂನ್ 28ನೇ ತಾರೀಕು ಚಿಕ್ಕಬಳ್ಳಾಪುರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಆವತ್ತು ತಾವು ಬಂದು ಈ ಟೋಕನ್ ಸಮೇತ ಬಂದ್ರೆ ಅಲ್ಲಿ ನಿಮ್ಮನ್ನ ಉದ್ದೇಶಿಸಿ ಮಾತಾಡಕ್ಕೆ, ತಮ್ಮನ್ನ ಅಭಿನಂದಿಸೋದಕ್ಕೆ ಸುಪ್ರೀಂ ಕೋರ್ಟ್ನ ಘನತೆವೆತ್ತ ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀ ಗೋಪಾಲ್ ಗೌಡ ಅವರು ಅವತ್ತು ಬರ್ತಾರೆ. ಜೊತೆಗೆ ನಮ್ಮ ಊರಿನ ಹಿರಿಯರು, ಇನ್ನಷ್ಟು ಏನು ದಲಿತ ಮುಖಂಡರು, ಎಲ್ಲರೂ ಯಾರ್ಯಾರಾಗುತ್ತೋ ಅವರು ಸಮಾನ ಮನಸ್ಕರೆಲ್ಲ ಸೇರಿರ್ತಾರೆ. ಅವರೆಲ್ಲರ ಮುಂದೆ ತಮ್ಮನ್ನ ಅಭಿನಂದಿಸುವಂತ ಕೆಲಸ ಆಗುತ್ತೆ. ತಾವಲ್ಲಿ ಬಂದು ಮಕ್ಕಳು ಈ ಒಂದು ಅಭಿನಂದನೆಯನ್ನ ಸ್ವೀಕರಿಸಿ, ಈ ಟೋಕನ್ ನಂಬರ್ ಏನಿರುತ್ತೆ ಅಲ್ಲಿ ಎಷ್ಟು ಸಂಖ್ಯೆ ಆಗುತ್ತೆ ನಾವು ನೋಡಿಕೊಂಡು ಸಪ್ರೇಟ್ ಕಿಯೋಸ್ಕ್ ಮಾಡಿರ್ತೀವಿ, ಸಪ್ರೇಟ್ ಸ್ಟಾಲ್ ಮಾಡಿರ್ತೀವಿ. 1ರಿಂದ 100, 100ರಿಂದ 200 ಈ ರೀತಿ ಬೇರೆ ಬೇರೆ ಸ್ಟಾಲ್ ಮಾಡಿರೋದ್ರಿಂದ ತಮ್ಗೇನು ಅಲ್ಲಿ ನೂಕು ಇನ್ನೊಂದು ಏನಾಗಲ್ಲ. ಜೊತೆಗೆ ನಾನು ಪದೇ ಹೇಳ್ತಾ ಇದ್ದೀನಿ, 60% ತಗೊಂಡಿರುವಂತ ಮಕ್ಕಳು ತಾವು ಹೆಂಗೆ ಪ್ರಬುದ್ಧತೆಯನ್ನು ನಡ್ಕೊಬೇಕು ಅಂತ ತಮ್ಗೆ ಗೊತ್ತು. ಅವತ್ತು ಬಂದು ತಾವು ನೀಟಾಗಿ ಆ ಕ್ಯೂನಲ್ಲಿ ನಿಂತ್ಕೊಂಡು ಆ ಅಭಿನಂದನಾ ಕಾರ್ಯಕ್ರಮ ಆದ್ಮೇಲೆ ತಮಗೆ ಕೊಡುವಂತಹ ಒಂದು ಪ್ರತಿಭಾ ಪುರಸ್ಕಾರವನ್ನ ತಾವು ಸ್ವೀಕರಿಸಿ, ಜೊತೆಗೆ ಆವತ್ತು ಊಟದ ವ್ಯವಸ್ಥೆ ಇರುತ್ತೆ. ಎಲ್ಲರೂ ಜೊತೆಗೆ ಊಟ ಮಾಡೋಣ, ಮತ್ತೆ ನಿಮ್ಮ ಭವಿಷ್ಯಗಳು ಒಳ್ಳೇದಾಗ್ಲಿ, ನಿಮ್ಮ ಭವಿಷ್ಯಗಳು ಬೆಳಗಲಿ, ಜೊತೆಗೆ ನಿಮ್ಮ ಕುಟುಂಬಗಳು ಚೆನ್ನಾಗಾಗ್ಲಿ ಅಂತ ನಾವೆಲ್ಲರೂ ತಮಗೆ ಹೇಳಿ ವಿದಾಯ ಹೇಳ್ತೀವಿ. ಆ ಒಂದು ಅರ್ಥಪೂರ್ಣ ಪುಣ್ಯದ ಕಾರ್ಯಕ್ರಮಕ್ಕೆ ಎಲ್ಲ ಮಕ್ಕಳು ಬರಬೇಕು. ಮತ್ತೆ ಅದಕ್ಕೆ ಬರೋದಕ್ಕೆ ತಾವೆಲ್ಲ ಪತ್ರಕರ್ತ ಮಿತ್ರರು, ಜೊತೆಗೆ ಇನ್ನೊಂದಷ್ಟು ಏನೇನಿದ್ದಾರೆ ನಮ್ಮ ಸಹೃದಯ ನಾಗರಿಕರು ಇದನ್ನ ಹೆಚ್ಚಾಗಿ ಪ್ರಚಾರ ಮಾಡಿ, SC ಮತ್ತು ST ಸಮುದಾಯಕ್ಕೆ ಸೇರಿದಂತಹ 10ನೇ ತರಗತಿ ಮತ್ತು ದ್ವಿತೀಯ PUCಯನ್ನ 60%ಗಿಂತ ಹೆಚ್ಚಾಗಿ ಮಾರ್ಕ್ಸ್ ತಗೊಂಡಂತಹ ವಿದ್ಯಾರ್ಥಿಗಳಿಗೆ ಇದನ್ನ ತಲುಪಿಸುವಂತ ಕೆಲಸ ಮಾಡಬೇಕು ಅಂತ ನನ್ನ ಸವಿನಯ ಪ್ರಾರ್ಥನೆ. ಇದರ ಜೊತೆಗೆ ಹೇಳ್ಬೋದು, ಇದರಲ್ಲಿ ಸರ್ಕಾರಿ ಶಾಲೆ ಅಥವಾ ಪ್ರೈವೇಟ್ ಶಾಲೆ ಅಂತ ಯಾವುದೇ ಭೇದ ಭಾವ ಇಲ್ಲ. ಸರ್ಕಾರಿ ಶಾಲೆಯಲ್ಲಾದ್ರೂ ಓದಿರ್ಲಿ, ಪ್ರೈವೇಟ್ ಶಾಲೆಯಲ್ಲಾದ್ರೂ ಓದಿರ್ಲಿ, ಎಲ್ಲರಿಗೂ ಸ್ಕಾಲರ್ಶಿಪ್ ಸಿಗುತ್ತೆ. ಬೇರೆ ಊರಿನ ಮಕ್ಕಳು ನಮ್ಮ ಶಾಲೆಯಲ್ಲಿ, ನಮ್ಮ ಭಾಗದಲ್ಲಿ ಬಂದು ಏನಾದರೂ ಓದಿ ಮಾರ್ಕ್ಸ್ ತಗೊಂಡಿದ್ರೆ ಅಂಥವರಿಗೆ ಈ ಒಂದು ಇದರಲ್ಲಿ ಅವಕಾಶ ಇಲ್ಲ. ಅದೇ ನಮ್ಮ ಊರಿನ ಮಕ್ಕಳು, ನಮ್ಮ ಊರಿನ ಆಧಾರ್ ಕಾರ್ಡ್ ಇರುವಂತ, ನಮ್ಮ ಊರು ಅಂದ್ರೆ ಚಿಕ್ಕಬಳ್ಳಾಪುರ ತಾಲೂಕು ಹಾಗೂ ಮಂಚೇನಹಳ್ಳಿ ತಾಲೂಕಿನ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅಷ್ಟೂ ಏನು ಮಕ್ಕಳು ಅವ್ರದ್ದು ಇಲ್ಲಿ ಆಧಾರ್ ಕಾರ್ಡ್ ಇದ್ದು ಅವ್ರು ಎಲ್ಲಿ ಬೇಕಾದ್ರೂ ಓದಿರ್ಲಿ, ಬೆಂಗಳೂರಲ್ಲಿ ಓದಿರ್ಲಿ, ಫಾರಿನ್ನಲ್ಲಿ ಓದಿರ್ಲಿ, ಇನ್ನೊಂದು ಕಡೆ ಓದಿರ್ಲಿ, ನಮ್ಗೇನು ಸಂಬಂಧ ಇಲ್ಲ. ಅದು CBSE ಇರಲಿ, ICSE ಇರಲಿ, ಇನ್ನೊಂದಿರಲಿ, ಸ್ಟೇಟ್ ಸಿಲೆಬಸ್ ಇರಲಿ, ಏನು ಸಂಬಂಧ ಇಲ್ಲ. ನಮ್ಮ ಭಾಗದ ಮಕ್ಕಳು ಎಲ್ಲಿ ಬೇಕಾದ್ರೂ ಓದಿರ್ಲಿ, ಅವರಿಗೆ ಈ ಒಂದು ಏನು ಪ್ರತಿಭಾ ಪುರಸ್ಕಾರ ಸಿಗುವಂತ ಕೆಲಸನ ಮಾಡಿದೀವಿ. ಮತ್ತೆ ಹೇಳ್ತಾ ಇದ್ದೀನಿ, ಬೇರೆ ಭಾಗದ ಮಕ್ಕಳು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಏನಾದ್ರು ಮಂಚನಹಳ್ಳಿಯಲ್ಲಿ ಓದಿ ಅವ್ರಿಗೇನಾದ್ರು ಬಂದಿದ್ರೆ ಅಂಥವ್ರಿಗೆ ಇಲ್ಲ. ಯಾಕಂದ್ರೆ ನಾವೊಂದು ಚೌಕಟ್ಟು ಹಾಕೊಂಡೇ ಕೆಲಸ ಮಾಡ್ಬೇಕಾಗ್ತದೆ, ಅದರ ಒಂದು ಪರಿಮಿತಿ. ಜೊತೆಗೆ ಇದರಲ್ಲಿ ನನ್ನ ಸ್ನೇಹಿತರಿಗೆ ಮತ್ತೆ ನನ್ನ ಹಿರಿಯರಿಗೆ, ನನ್ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಎಲ್ಲ ಹಿತೈಷಿಗಳಿಗೆ ಒಂದು ಮಾತೇನು ಹೇಳ್ತೀನಿ ಅಂದ್ರೆ, ನಮ್ಮ ಸಂದೀಪ್ ರೆಡ್ಡಿ ಅವರು, ನಮ್ಮಣ್ಣ ನಾವ್ ಹೇಳ್ದಂಗೆ ಕೇಳ್ತಾರೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾರೆ, 60%ಗಿಂತ ಮೇಲ್ಪಟ್ಟು ಅಂತ ನಾನು ಕ್ಲಿಯರ್ ಆಗಿ ಹೇಳಿದ್ರು ಒಳ್ಳೇದಾಗ್ಲಿ ಅಂತಾನೆ ಅವ್ರು 55% ಇರೋರಿಗೆ, 50% ಇರೋರಿಗೆ ನಾವ್ ಹೇಳ್ತೀವಿ ನೀವು ಹೋಗಿ ಅಪ್ಲಿಕೇಶನ್ ಕೊಡಿ ಅಂತ ಹೇಳೋದು, ಆಭಾಸ ಆಗೋದು ದಯವಿಟ್ಟು ಬೇಡ. ಒಂದು ಮಿತಿಯನ್ನ ಹಾಕೊಂಡಿದೀವಿ, ಆ ಮಿತಿಯಲ್ಲೇ ಕೆಲಸ ಆಗ್ಬೇಕು. ಎಲ್ಲ ನನ್ನ ಹಿತೈಷಿಗಳಿಗೆ ನಾನು ಸವಿನಯವಾಗಿ ಕೇಳ್ಕೊಂತಾ ಇದ್ದೀನಿ,
ಆ ರೀತಿ ಯಾರಾದರೂ ಮಕ್ಕಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಇಡೀ ಚಿಕ್ಕಬಳ್ಳಾಪುರ ಮಂಚೇನಹಳ್ಳಿಯಲ್ಲಿ ನಮ್ಮ ಕೈಲಾದಷ್ಟು ಸೇವೆಯನ್ನ ಸತತವಾಗಿ ನಿರಂತರವಾಗಿ ಮಾಡ್ತಾನೆ ಇದ್ದೀವಿ, ಮುಂದೆ ಮಾಡ್ತಾನೆ ಹೋಗ್ತೀವಿ. ತಮ್ಮೆಲ್ಲರೂ ಅವ್ರನ್ನೂ ಸಹ ಗುರುತಿಸೋಣ. ಆದ್ರೆ ಈ ಕಾರ್ಯಕ್ರಮದಲ್ಲಿ 60%ಗಿಂತ ಕಡಿಮೆ 0.1% ಕಡಿಮೆ ಇದ್ರೂ ಸಹ ಯಾರು ಇದರಲ್ಲಿ ಭಾಗವಹಿಸೋದಕ್ಕೆ ತಾವ್ಯಾರು ಇನ್ಫ್ಲೂಯೆನ್ಸ್ ಮಾಡಿ ಅಲ್ಲಿ ಕೆಲಸ ಆಗ್ತಾ ಇರೋದನ್ನ